ನಿಂತ್ಕೊಳ್ಳಪ್ಪ ನೀನು. ಇವ್ರದ್ದೇನು ಕಾಣಿಸ್ತಿಲ್ಲ, ಇರೋ ತೆಗೀರಿ. ಬನ್ನಿ ಅಲ್ಲಿ ಮಾತಾಡ್ರ. ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. BJP JDS ಮೈತ್ರಿಯಿಂದ ಕೊಂಚಲೋ ಚುನಾವಣೆ ನಡೆದಿದ್ದಾರೆ. ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ಹವಾ ಇದ್ದಿದೆ. 99ರಲ್ಲಿ ಏನು ಕೃಷ್ಣಗೌಡರು 1,80,000 ಗೆದ್ದರು, ಅದೇ ರೀತಿ ಇವತ್ತು 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೇಯಸ್ ಪಟೇಲ್ ಗೆಲ್ತಾ ಇದ್ದಾರೆ. ಚುನಾವಣೆಗೆ ಇಷ್ಟೇ ನಮ್ಮ ಸರ್ಕಾರ ಗ್ಯಾರಂಟಿ ಕೊಡುವಂಥದ್ದು ಇರ್ಬೋದು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಸಾಧನೆ, ಅದರ ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾಗರಿಕರು ಒಂದು ಈ ಲೋಕ ಕಲ್ಯಾಣಕ್ಕೆ ಅನ್ನೋದಕ್ಕಲ್ಲ ಆ ರೀತಿ ಪ್ರಜ್ವಲ್ ಅವರ ಉದಾಸೀನತೆ, ಅವರ ವೈಯಕ್ತಿಕ ನ್ಯೂನ್ಯತೆಗಳು, ಅದನ್ನು ಕಳೆದ ಚುನಾವಣೆಯಲ್ಲಿ ಅರ್ಜಿನೇ ಹಾಕೋಕ್ಕಾಗಿರಲಿಲ್ಲ. ಆಲ್ರೆಡಿ ರಿಜೆಕ್ಟ್ ಆಗಿರೋದು. ಅವರು ಜನನು ಕೂಡ ಈ ಸರಿ ತಿರಸ್ಕಾರ ಮಾಡಿದ್ದಾರೆ. ನಮ್ಮ ಶ್ರೇಯಸ್ ಪಟೇಲ್ ಸರಳ ಸಜ್ಜನಿಕೆ ವ್ಯಕ್ತಿ, ಗೆದ್ದು ನಮ್ಮ ಜಿಲ್ಲೆ ಸಾಧನೆ ಮಾಡಿ ನಾವು ತೋರಿಸ್ತೀವಿ. ನಮ್ಮ ಕಾಂಗ್ರೆಸ್ಗೆ 25 ವರ್ಷದ ನಂತರ ಒಳದರ್ಶಕರ ಇರ್ಬೋದು, ಚಂದ್ರಪಟ್ಟಣ ಇರ್ಬೋದು, ಹಾಸನ ಇರ್ಬೋದು, ಸಕಲೇಶ್ವರ ಇರ್ಬೋದು, ಈ ಥರ ಎಲ್ಲ ತಾಲೂಕುಗಳು ಕೂಡ ಮುಂದಿನ ದಿನದಲ್ಲಿ ವಿಧಾನಸಭೆಗೆ ಆಯ್ಕೆ ಆಗುವಂಥದ್ದು ಇದೇ ಉದಾಹರಣೆ ಜೂನ್ 4ನೇ ತಾರೀಕು ನೋಡ್ತಾ ಇರ್ತೀವಿ. ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. BJP JDS ಮೈತ್ರಿಯಿಂದ ಪ್ರಜ್ವಲ್ ಅವರು ಚುನಾವಣೆ ನಿಂತಿದ್ದಾರೆ. ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ಹವಾ ಇದ್ದಿದೆ. 99ರಲ್ಲಿ ಏನು ಕೃಷ್ಣಗೌಡರು 1,80,000 ಗೆದ್ದರು, ಅದೇ ರೀತಿ ಇವತ್ತು 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೇಯಸ್ ಪಟೇಲ್ ಗೆಲ್ತಾ ಇದ್ದಾರೆ. ಚುನಾವಣೆಗೆ ಇಷ್ಟೇ ನಮ್ಮ ಸರ್ಕಾರ ಗ್ಯಾರಂಟಿ ಕೊಡುವಂಥದ್ದು ಇರ್ಬೋದು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಸಾಧನೆ, ಅದರ ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾಗರಿಕರು ಒಂದು ಈ ಲೋಕ ಕಲ್ಯಾಣಕ್ಕೆ ಅನ್ನೋದಕ್ಕಲ್ಲ ಆ ರೀತಿ ಪ್ರಜ್ವಲ್ ಅವರ ಉದಾಸೀನತೆ, ಅವರ ವೈಯಕ್ತಿಕ ನ್ಯೂನ್ಯತೆಗಳು, ಅದನ್ನು ಕಳೆದ ಚುನಾವಣೆಯಲ್ಲಿ ಅರ್ಜಿನೇ ಹಾಕೋಕ್ಕಾಗಿರಲಿಲ್ಲ. ಈಗ ಆಲ್ರೆಡಿ ರಿಜೆಕ್ಟ್ ಆಗಿರೋದು. ಅವರು ಜನನು ಕೂಡ ಈ ಸರಿ ತಿರಸ್ಕಾರ ಮಾಡಿದ್ದಾರೆ. ನಮ್ಮ ಶ್ರೇಯಸ್ ಪಟೇಲ್ ಸರಳ ಸಜ್ಜನಿಕೆ ವ್ಯಕ್ತಿ, ಗೆದ್ದು ನಮ್ಮ ಜಿಲ್ಲೆ ಸಾಧನೆ ಮಾಡಿ ನಾವು ತೋರಿಸ್ತೀವಿ. ನಮ್ಮ ಕಾಂಗ್ರೆಸ್ಗೆ 25 ವರ್ಷದ ನಂತರ ಒಳನರಸೀಪುರ ಇರ್ಬೋದು, ಚಂದ್ರಪಟ್ಟಣ ಇರ್ಬೋದು, ಹಾಸನ ಇರ್ಬೋದು, ಸಕಲೇಶ್ವರ ಇರ್ಬೋದು, ಈ ಥರ ಎಲ್ಲ ತಾಲೂಕುಗಳು ಕೂಡ ಮುಂದಿನ ದಿನದಲ್ಲಿ ವಿಧಾನಸಭೆಗೆ ಆಯ್ಕೆ ಆಗುವಂಥದ್ದು ಇದೇ ಉದಾಹರಣೆ ಜೂನ್ 4ನೇ ತಾರೀಕು ನೋಡ್ತಾ ಇರ್ತೀವಿ.